ಬಾಲಿವುಡ್ನ ಬೋಲ್ಡ್ ನಟಿ, ಕರಾವಳಿಯ ಬೆಡಗಿ, ಮುಗ್ಗಿನ ಮನಸ್ಸಿನ ಹುಡುಗಿ ಶುಭಾ ಪೂಂಜಾ ವೈವಾಹಿಕ ಬದುಕಿನಲ್ಲಿ ಬಿರುಗಾಳಿ ಎದ್ದಿದೆ. ಪ್ರೀತಿಸಿ ಮದುವೆಯಾದ ಶುಭಾ ಪೂಂಜಾ ತಮ್ಮ ವೈವಾಹಿಕ ಬದುಕಿಗೆ ಅಂತ್ಯ ಹಾಡೋದಕ್ಕೆ ನಿರ್ಧರಿಸಿದ್ದಾರೆ ಅನ್ನೋ ಶಾಕಿಂಗ್ ವಿಚಾರ ಹೊರಬಿದ್ದಿದೆ. ಸುಮಂತ್ ಹಾಗೂ ಶುಭಾ ಪೂಂಜಾ ಜೋಡಿ ಇದೀಗ ಡಿವೋರ್ಸ್ಗಾಗಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಅನ್ನೋ ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ. ಆರಂಭದಲ್ಲಿ ಸ್ನೇಹಿತರಾಗಿದ್ದ ಸುಮಂತ್ ಮಹಾಬಲ ಬಿಲ್ಲವ ಹಾಗೂ ಶುಭಾ ಪೂಂಜಾ ಪರಸ್ಪರ ಪ್ರೀತಿಸಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು. 2022 ಜನವರಿ 5ರಂದು ಮಂಗಳೂರಿನ ಮಜಲಬೆಟ್ಟು ಬೀಡುವಿನಲ್ಲಿ ಇಬ್ರು ಸರಳವಾಗಿ ವಿವಾಹ ಆಗಿದ್ರು. ಕೊರೋನಾ ಸಮಯ ಆಗಿದ್ರಿಂದ ಇಬ್ರು ಕೂಡ ಸರಳವಾಗಿ ವಿವಾಹ ಆಗಿದ್ರು. ಆದ್ರೆ ಮದುವೆಯಾಗಿ 4 ವರ್ಷ ಆಗುವ ಮುನ್ನವೇ ಇದೀಗ ದಂಪತಿ ಪರಸ್ಪರ ದೂರವಾಗೋದಕ್ಕೆ ನಿರ್ಧರಿಸಿದ್ದಾರೆ. ಡಿವೋರ್ಸ್ ಕೋರಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಶುಭಾ ಪೂಂಜಾ ಹಾಗೇನೆ ಸುಮಂತ್ ಆರಂಭದಿಂದಲೂ ಕೂಡ ಸ್ನೇಹಿತರಾಗಿದ್ರು. ಇದೇ ಸ್ನೇಹ ಪ್ರೀತಿಗೆ ತಿರುಗಿ ಮದುವೆ ಆಗೋದಕ್ಕೆ ನಿರ್ಧರಿಸಿದ್ರು. ಇನ್ನು ಶುಭಾ ಪೂಂಜಾವೇ ಕಾರ್ಯಕ್ರಮವೊಂದರಲ್ಲಿ ಹೇಳ್ಕೊಂಡಿದ್ರು, ನಾನೇ ಮೊದಲು ಪ್ರಪೋಸ್ ಮಾಡಿದ್ದೆ ಸುಮಂತ್ ಅವರಿಗೆ ಅಂತ. ಆ ಬಳಿಕ ಮದುವೆ ಆದ್ಮೇಲೆ ನಾನು ತುಂಬಾ ಖುಷಿಯಾಗಿದ್ದೀನಿ, ನನ್ನ ಕರಿಯರ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ, ಎಲ್ಲ ರೀತಿಯಲ್ಲೂ ಕೂಡ ನನಗೆ ಬೆಂಬಲ ನೀಡ್ತಾರೆ ಅಂತ ಸಾಕಷ್ಟು ಸಂದರ್ಭದಲ್ಲಿ ಶುಭಾ ಹೇಳ್ಕೊಂಡಿದ್ರು. ಹಾಗೇನೆ ರಿಯಾಲಿಟಿ ಶೋದಲ್ಲೂ ಕೂಡ ಸುಮಂತ್ ಹಾಗೂ ಶುಭಾ ಪೂಂಜಾ ಜೊತೆಯಾಗಿ ಕಾಣಿಸ್ಕೊಂಡಿದ್ರು. ಸಿನಿಮಾ ಮಾಡು, ಸಿನಿಮಾ ನಿರ್ಮಾಣ ಮಾಡು ಅಂತ ನನಗೆ ಸದಾ ಸುಮಂತ್ ಪ್ರೋತ್ಸಾಹವನ್ನ ನೀಡ್ತಾರೆ ಅಂತ ಸಂದರ್ಶನಗಳಲ್ಲೂ ಕೂಡ ಶುಭಾ ಪೂಂಜಾ ಹೇಳ್ಕೊಂಡಿದ್ರು. ಆದ್ರೆ ಇದೀಗ ಶುಭಾ ಪೂಂಜಾ ಶಾಕಿಂಗ್ ಸುದ್ದಿಯನ್ನ ಕೊಟ್ಟಿದ್ದಾರೆ. ಸುಮಂತ್ ಹಾಗೂ ಶುಭಾ ಪೂಂಜಾ ಪರಸ್ಪರ ದೂರವಾಗೋದಕ್ಕೆ ನಿರ್ಧರಿಸಿದ್ದಾರೆ ಅನ್ನೋ ವಿಚಾರ ಬಯಲಾಗಿದೆ. ಶುಭಾ ಪೂಂಜಾ ಹಾಗೆ ಸುಮಂತ್ ತುಂಬಾ ಅನೋನ್ಯವಾಗಿದ್ರು, ಸದಾ ಜೊತೆಯಾಗಿರ್ತಿದ್ರು, ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಕಾಣಿಸ್ಕೊಳ್ತಾ ಇದ್ರು. ಇನ್ನು ಆಂಕರ್ ಅನುಶ್ರೀ ಅವರ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರೇಮಿಗಳ ದಿನದ ವಿಶೇಷ ಸಂಚಿಕೆಯಲ್ಲಿ ಇಬ್ರು ಕೂಡ ಕಾಣಿಸ್ಕೊಂಡಿದ್ರು. ಸಾಕಷ್ಟು ವಿಚಾರಗಳ ಬಗ್ಗೆ ಹೇಳ್ಕೊಂಡಿದ್ರು, ಪರಸ್ಪರ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ, ಪರಸ್ಪರ ಒಬ್ಬರಿಗೆ ಒಬ್ರು ಯಾವ ರೀತಿ ಬೆಂಬಲವಾಗಿ ನಿಂತಿದ್ದಾರೆ, ಇದೆಲ್ಲದರ ಬಗ್ಗೆ ಅವರು ಮಾತನಾಡಿದ್ರು. ಈ ಒಂದು ಜೋಡಿಯನ್ನ ನೋಡಿ ಸಾಕಷ್ಟು ಜನ ಶುಭ ಹಾರೈಸಿದ್ರು. ತುಂಬಾ ಕ್ಯೂಟ್ ಜೋಡಿ, ನಿಮ್ಮಿಬ್ಬರ ದಾಂಪತ್ಯ ಜೀವನ ಇದೇ ರೀತಿ ಖುಷಿಯಾಗಿರ್ಲಿ ಅಂತ ಹರಸಿ ಹಾರೈಸಿದ್ರು. ಆದ್ರೆ ಇದೀಗ ಈ ಜೋಡಿ ಶಾಕಿಂಗ್ ವಿಚಾರವನ್ನ ಹೊರಹಾಕಿದೆ. ಇಬ್ರು ಕೂಡ ಡಿವೋರ್ಸ್ ಕೋರಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅನ್ನೋ ಆಘಾತಕಾರಿ ವಿಚಾರ ಹೊರಗಡೆ ಬಿದ್ದಿದೆ. ಇಬ್ರು ಕೂಡ ಪರಸ್ಪರ ಒಪ್ಪಿಗೆಯ ಮೇಲೆ, ಮ್ಯೂಚುವಲ್ ಮೇಲೆ ಡಿವೋರ್ಸ್ ಪಡೆಯೋದಕ್ಕೆ ನಿರ್ಧರಿಸಿದ್ದಾರಂತೆ. ಆದ್ರೆ ಯಾವ ಕಾರಣಕ್ಕೆ ಈ ರೀತಿ ಡಿವೋರ್ಸ್ ಅನ್ನ ತೆಗೆದುಕೊಳ್ತಿದ್ದಾರೆ ಅನ್ನೋ ಬಗ್ಗೆ ಎಲ್ಲೂ ಕೂಡ ಮಾಹಿತಿ ಹಂಚಿಕೊಂಡಿಲ್ಲ, ಎಲ್ಲೂ ಕೂಡ ಮಾಹಿತಿ ತಿಳಿದು ಬಂದಿಲ್ಲ. ಇದರ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಸುಮಂತ್ ಜೊತೆಗಿದ್ದ ಸಾಕಷ್ಟು ಫೋಟೋಗಳನ್ನ ಕೂಡ ಶುಭಾ ಪೂಂಜಾ ಡಿಲೀಟ್ ಮಾಡಿದ್ದಾರೆ. ಶುಭಾ ಪೂಂಜಾ ಪತಿಯೊಂದಿಗಿನ ಸಾಕಷ್ಟು ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ರು. ಆದ್ರೆ ಇದೀಗ ಆ ಎಲ್ಲ ಫೋಟೋಗಳನ್ನ ಡಿಲೀಟ್ ಮಾಡಿರೋದು ಈ ಒಂದು ಸುದ್ದಿಗೆ ಪುಷ್ಟಿ ನೀಡಿದಂತಾಗಿದೆ. ಮತ್ತೊಂದು ಕಡೆ ನಟಿ ಶುಭಾ ಪೂಂಜಾ ತಮ್ಮ ಕರಿಯರ್ ಕಡೆಗೆ ಹೆಚ್ಚು ಗಮನ ಹರಿಸಿದ್ದಾರೆ. ಸಿನಿಮಾ, ರಿಯಾಲಿಟಿ ಶೋ ಅಂತ ಬ್ಯುಸಿಯಾಗಿದ್ದಾರೆ. ಹಾಗಾಗಿ ಇದೇ ಕಾರಣಕ್ಕೇನಾದ್ರೂ ಡಿವೋರ್ಸ್ ಪಡೆದುಕೊಂಡ್ರ, ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಮೂಡ್ತಾ ಮತ್ತೆ ಸಿನಿಮಾದಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ನಿರ್ಧಾರವನ್ನ ತೆಗೆದುಕೊಂಡ್ರ ಅನ್ನೋ ಬಗ್ಗೆ ಇನ್ನೂ ಕೂಡ ಅಧಿಕೃತವಾದಂತ ಮಾಹಿತಿ ಹೊರಗಡೆ ಬಿದ್ದಿಲ್ಲ. ಆದ್ರೆ ಸುಮಂತ್ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶುಭಾ ಜೊತೆಗಿನ ಫೋಟೋಗಳನ್ನ ಹಾಗೆ ಉಳಿಸ್ಕೊಂಡಿದ್ದಾರೆ. ವಿವಾಹದ ಫೋಟೋ ಇರಬಹುದು, ಬೇರೆ ಬೇರೆ ಫೋಟೋಗಳನ್ನ ಹಾಗೆ ಉಳಿಸ್ಕೊಂಡಿದ್ದಾರೆ. ಆದ್ರೆ ಶುಭಾ ಪೂಂಜಾ ಮಾತ್ರ ಎಲ್ಲ ಫೋಟೋಗಳನ್ನ ಡಿಲೀಟ್ ಮಾಡಿದ್ದಾರೆ. ಶುಭಾ ಪೂಂಜಾ ಇಷ್ಟು ಚೆನ್ನಾಗಿದ್ರು ಪತಿ ಜೊತೆ, ಯಾಕೆ ಈ ರೀತಿ ನಿರ್ಧಾರವನ್ನ ತೆಗೆದುಕೊಂಡ್ರು ಅಂತ ಇದೀಗ ಅಭಿಮಾನಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಒಂದು ಮಾತು ಕೇಳಿ ಬರ್ತಾ ಇದೆ, ಯಾರಿಗೆ ಪತಿಯೊಟ್ಟಿಗೆ ಜೀವನ ಪೂರ್ತಿ ಇರಬೇಕು ಅಂತ ಆಸೆ ಇರುತ್ತೋ ಅಂಥವರಿಗೆ ದೇವರ ಅವಕಾಶವನ್ನ ಕೊಡೋದಿಲ್ಲ. ಉದಾಹರಣೆಗೆ ದಿಲೀಪ್ ರಾಜ್ ಅವರ ಪತ್ನಿ ಶ್ರೀವಿದ್ಯಾ ಅವರು ಎಷ್ಟು ಚೆನ್ನಾಗಿದ್ರು ಪತಿ ಪತ್ನಿ, ಆದ್ರೆ ದೇವರು ಅವರನ್ನ ಜೊತೆಯಾಗಿರೋದಕ್ಕೆ ಬಿಡ್ಲಿಲ್ಲ. ಶುಭಾ ಪೂಂಜಾ ಹಾಗೆ ಸುಮಂತ್ ಅವರಿಗೆ ಜೊತೆಯಾಗಿರೋದಕ್ಕೆ ದೇವರು ಅವಕಾಶ ಕೊಟ್ಟಿದ್ದಾನೆ, ಆದ್ರೆ ಅವರಿಬ್ಬರೇ ಜೊತೆಯಾಗಿ ಇರೋದಕ್ಕೆ ಹೋಗ್ತಾ ಇಲ್ಲ. ಇದೀಗ ವಿಚ್ಛೇದನ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಯಾರಿಗೆ ಇಷ್ಟ ಇದೆಯೋ ಅವರಿಗೆ ಬದುಕೋದಕ್ಕೆ ಜೊತೆಯಾಗಿ ದೇವರು ಅವಕಾಶವನ್ನ ಕೊಡೋದಿಲ್ಲ, ಆದ್ರೆ ಯಾರಿಗೆ ಅವಕಾಶ ಕೊಡ್ತಾನೋ ದೇವರು, ಅವರು ಜೊತೆಯಾಗಿ ಬದುಕೋದಿಲ್ಲ ಅನ್ನೋ ಮಾತನ್ನ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಶುಭಾ ಪೂಂಜಾ ಹಾಗೆ ಸುಮಂತ್ ಅವರು ಇನ್ನೊಮ್ಮೆ ಯೋಚನೆ ಮಾಡ್ಲಿ, ಈ ಒಂದು ದುಡುಕಿನ ನಿರ್ಧಾರವನ್ನ ಅವರು ಕೈಗೊಳ್ಳೋದು ಬೇಡ, ಮತ್ತೊಮ್ಮೆ ತಮ್ಮ ನಿರ್ಧಾರದ ಬಗ್ಗೆ ಯೋಚನೆ ಮಾಡಿ ಈ ನಿರ್ಧಾರವನ್ನ ಅವರು ಬದಲಾಯಿಸಲಿ ಅಂತ ಸಾಕಷ್ಟು ಜನ ಅಭಿಮಾನಿಗಳು ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ.
ಇದಕ್ಕೆ ಸಂಬಂಧಪಟ್ಟ ಬಗ್ಗೆ ಮುಂದಿನ ದಿನಗಳಲ್ಲಿ ಸುಮಂತ್ ಇರ್ಬೋದು ಅಥವಾ ಶುಭಾ ಪೂಂಜಾ ಯಾವ ರೀತಿ ಕ್ಲಾರಿಟಿಯನ್ನ ಕೊಡ್ತಾರೆ ಅನ್ನೋ ಕುತೂಹಲ ಕೂಡ ಅಭಿಮಾನಿಗಳಲ್ಲಿ ಮನೆ ಮಾಡಿದೆ.